ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆಯಾ? ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಯುದ್ಧ ಮುಂದುವರಿಸೋದ್ರಿಂದ ಯಾರೂ ಸಾಧಿಸೋದು ಏನೂ ಇಲ್ಲ ಅನ್ನೋದು ಎರಡೂ ದೇಶಗಳಿಗೂ ಅರ್ಥವಾದಂತಿದೆ. ಜೊತೆಗೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ರಷ್ಯಾ ಹಾಗೂ ನ್ಯಾಟೋ ದೇಶಗಳ ನಡುವಿನ ಸಂಘರ್ಷವಾಗಿ ಇದು ಬದಲಾಗುವ ಸಾಧ್ಯತೆಗಳು ಇರೋದ್ರಿಂದ ರಷ್ಯಾ ಹಾಗೂ ಅಮೆರಿಕಾಗಳು ಈ ಯುದ್ಧವನ್ನು ನಿಲ್ಲಿಸಿ ಬಿಡುವ ಮೂಡಿಗೆ ಬರ್ತಾ ಇವೆ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯುಕ್ರೇನ್ ಪ್ರವಾಸವನ್ನು ಕೈಗೊಳ್ತಾ ಇರೋದು ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಮತ್ತೊಂದು ಕಡೆ ನಾವು ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸೋದಿಕ್ಕೆ ಹೋಗೋದಿಲ್ಲ, ಬೇಕಿದ್ರೆ ಎರಡೂ ದೇಶಗಳ ಸಂದೇಶವನ್ನು ಪರಸ್ಪರರಿಗೆ ತಲುಪಿಸುವ ಕೆಲಸವನ್ನಷ್ಟೇ ಮಾಡ್ತೀವಿ, ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಲಹೆಯನ್ನು ಕೊಡ್ತೀವಿ, ಆದರೆ ಮಧ್ಯಸ್ಥಿಕೆಯ ಉಸಾಬರಿ ನಮಗೂ ಬೇಡ ಅಂತ ಭಾರತ ಹೇಳಿಬಿಟ್ಟಿದೆ. ಹಾಗಾದ್ರೆ ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿಯ ಮಹತ್ವ ಏನು? ರಷ್ಯಾ ಯುಕ್ರೇನ್ ಯುದ್ಧದ ಇತ್ತೀಚಿನ ಬೆಳವಣಿಗೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 23ನೇ ತಾರೀಕು ಯುಕ್ರೇನ್ನಲ್ಲಿರ್ತಾರೆ. ಅವತ್ತು ಯುಕ್ರೇನ್ ಫ್ಲಾಗ್ ಡೇ ಅನ್ನು ಆಚರಿಸ್ಕೊಳ್ತಾ ಇದೆ. ಅವತ್ತು ಭಾರತದ ಪ್ರಧಾನಿಯಲ್ಲಿರ್ತಾರೆ. ಅದೇ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಒಂದಷ್ಟು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಯುಕ್ರೇನ್ ಹಾಗೂ ಭಾರತದ ನಡುವೆ ದ್ವಿಪಕ್ಷೀಯ ಸಂಬಂಧಗಳು ಶುರುವಾದ ದಿನದಿಂದ, ಅಂದರೆ ಸೋವಿಯತ್ ಯೂನಿಯನ್ನಿಂದ ಯುಕ್ರೇನ್ ಹೊರಬಂದು ಪ್ರತ್ಯೇಕ ದೇಶವಾಗಿ ರೂಪುಗೊಂಡ ನಂತರ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಯುಕ್ರೇನ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೂ ಮೊದಲು ಮೋದಿ ಪೋಲೆಂಡ್ಗೆ ಹೋಗ್ತಿದ್ದಾರೆ. 21 ಮತ್ತು 22ರಂದು ಪೋಲೆಂಡಲ್ಲಿ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಮತ್ತು ಅಧ್ಯಕ್ಷ ಆಂಡ್ರೆಸ್ ಡುಡಾ ಅವರನ್ನು ಭೇಟಿ ಮಾಡ್ತಾರೆ. ಇದು ಕಳೆದ 4 ದಶಕಗಳಲ್ಲಿ ಭಾರತದ ಪ್ರಧಾನಿಯ ಮೊದಲ ಪೋಲ್ಯಾಂಡ್ ಭೇಟಿ ಅನ್ನಿಸ್ಕೊಳ್ತಾ ಇದೆ. ಹೀಗೆ ಪೋಲ್ಯಾಂಡ್ ಪ್ರವಾಸವನ್ನು ಮುಗಿಸ್ಕೊಂಡು ಆಗಸ್ಟ್ 23ನೇ ತಾರೀಕು ಯುಕ್ರೇನ್ಗೆ ಮೋದಿ ಬರ್ತಾರೆ. ಇತ್ತೀಚೆಗೆ ಅಂದರೆ ಕಳೆದ ತಿಂಗಳಷ್ಟೇ ರಷ್ಯಾಗೆ ಭೇಟಿ ಕೊಟ್ಟು ಅಧ್ಯಕ್ಷ ಪುತಿನ್ ಜೊತೆ ಮಾತುಕತೆ ಹಾಗೂ ದ್ವಿಪಕ್ಷೀಯ ಸಂಬಂಧಗಳಿಗೆ ಸಹಿ ಹಾಕಬಂದ ಭಾರತದ ಪ್ರಧಾನಿ ಈಗ ಯುಕ್ರೇನ್ಗೆ ಹೋಗ್ತಾ ಇರೋದು ಪಶ್ಚಿಮದ ದೇಶಗಳಲ್ಲಿ ಒಂದಷ್ಟು ಆಸೆಗೆ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಪಶ್ಚಿಮ ದೇಶಗಳ ವಿರೋಧದ ನಡುವೆ ಕೂಡ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ಕೊಟ್ಟಿದ್ರು, ಪುತಿನ್ ಅವರ ಜೊತೆ ಮಾತುಕತೆ ನಡೆಸಿದ್ರು ಮತ್ತು ಎರಡೂ ದೇಶಗಳ ಸಂಬಂಧಗಳನ್ನು ಗಟ್ಟಿಗೊಳಿಸುವ ನಿಟ್ಟಲ್ಲಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿತ್ತು. ಇದು ಪಶ್ಚಿಮದ ದೇಶಗಳ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿತ್ತು. ಈ ಸಂದರ್ಭದಲ್ಲಿ ರಷ್ಯಾಗೆ ಭೇಟಿ ಕೊಟ್ಟು ಬಂದ ಒಂದೇ ತಿಂಗಳಲ್ಲಿ ಭಾರತದ ಪ್ರಧಾನಿ ಯುಕ್ರೇನ್ ಪ್ರವಾಸವನ್ನ ಕೈಗೊಳ್ತಾ ಇರೋದು ರಷ್ಯಾ ಹಾಗೂ ಯುಕ್ರೇನ್ ಎರಡೂ ದೇಶಗಳ ಜೊತೆಗಿನ ಸಂಬಂಧಗಳನ್ನ ಭಾರತ ಸಮಾನವಾಗಿ ನೋಡುತ್ತೆ ಅನ್ನೋದನ್ನ ಜಗತ್ತಿಗೆ ತಿಳಿಸುವ ಪ್ರಯತ್ನನ ಗೊತ್ತಿಲ್ಲ. ಆದರೆ ಜಗತ್ತು ಮಾತ್ರ ಈ ಭೇಟಿಯ ಮೂಲಕ ಭಾರತ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನೇನಾದರೂ ವಹಿಸಿಕೊಂಡೀತಾ ಅಂತ ಕಾತುರದಿಂದ ನೋಡ್ತಾ ಇದೆ. ಈ ಬಗ್ಗೆ ಅಮೆರಿಕ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ಬಳಸಿಕೊಂಡು ಭಾರತ ಎರಡೂ ದೇಶಗಳ ನಡುವೆ ಸಂಧಾನಕಾರನ ಪಾತ್ರ ವಹಿಸಲಿ, ದಾಳಿಯನ್ನು ನಿಲ್ಲಿಸೋದಕ್ಕೆ ರಷ್ಯಾಗೆ ತಿಳಿಸಲಿ ಅಂತ ಅಮೆರಿಕ ಸಾಕಷ್ಟು ಬಾರಿ ಹೇಳಿದೆ. ಈಗಲೂ ಕೂಡ ಭಾರತದ ಪ್ರಧಾನಿ ಮನಸ್ಸು ಮಾಡಿದರೆ ಎರಡೂ ದೇಶಗಳ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಡಬಹುದು ಅಂತ ಪೋಲೆಂಡ್ ಕೂಡ ಹೇಳಿದೆ. ಆದರೆ ಭಾರತಕ್ಕೆ ಅಂಥ ಯಾವ ಆಸಕ್ತಿಯೂ ಇಲ್ಲ ಅನ್ನೋ ವಿಷಯವನ್ನು ಭಾರತೀಯ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಇಲ್ಲಿ ಯುದ್ಧ ನಿಲ್ಲಬೇಕು ಅಂದರೆ ಯುದ್ಧ ಮಾಡ್ತಿರೋ ಎರಡು ದೇಶಗಳು ಪರಸ್ಪರ ಮಾತುಕತೆಯನ್ನು ನಡೆಸಬೇಕು, ಅವರ ನಡುವೆ ಒಂದು ಸಂಧಾನ ಅನ್ನೋದು ಸಾಧ್ಯವಾಗಬೇಕು. ಆಗ ಮಾತ್ರ ಪರಿಸ್ಥಿತಿ ತಿಳಿಗೊಳ್ಳೋದಕ್ಕೆ ಸಾಧ್ಯನೇ ಹೊರತು ಯಾರದ್ದೋ ಮಧ್ಯಸ್ಥಿಕೆಯಲ್ಲಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಶಾಶ್ವತ ಪರಿಹಾರ ಅಂತ ಅನ್ನಿಸಿಕೊಳ್ಳೋದೂ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಭಾರತ ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ವಿಷಯದಲ್ಲಿ ನಾವು ಎರಡೂ ದೇಶಗಳ ಭಾವನೆಗಳನ್ನು, ಸಂದೇಶಗಳನ್ನು ಪರಸ್ಪರರಿಗೆ ತಲುಪಿಸುವ ಕೆಲಸ ಮಾಡಬಹುದು ಅಂತ ಭಾರತ ಹೇಳಿಕೊಂಡಿದೆ. ಗೆಳೆಯರೆ, ಯುಕ್ರೇನ್ ಯುದ್ಧ ಶುರುವಾಗಿ 2.5 ವರ್ಷಗಳು ಕಳೆದು ಹೋದವು. ಅಲ್ಲಿ ಆರಂಭದಲ್ಲಿ ಯುಕ್ರೇನ್ನ ಪೂರ್ವ ಭಾಗದ 20% ಭೂಪ್ರದೇಶವನ್ನ ರಷ್ಯಾ ಆಕ್ರಮಿಸಿಕೊಂಡಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚು ಪ್ರದೇಶವನ್ನ ಆಕ್ರಮಿಸಿಕೊಳ್ಳೋದಕ್ಕೆ, ಮುಂದಕ್ಕೆ ಹೋಗೋದಕ್ಕೆ ರಷ್ಯಾಗೆ ಕೂಡ ಸಾಧ್ಯ ಆಗಲಿಲ್ಲ. ರಷ್ಯಾದ ವಿಸ್ತರಣಾ ನೀತಿಯನ್ನು ತಡೆಯೋದಕ್ಕೆ ಯುಕ್ರೇನ್ಗೆ ಬೇಕಾದ ಆಯುಧ ಮತ್ತು ಸೇನಾ ನೆರವನ್ನ ಅಲ್ಲಿ ನ್ಯಾಟೋ ದೇಶಗಳು ಕೊಡ್ತಾ ಇವೆ. ಅಮೆರಿಕ, ಜರ್ಮನಿ, ಬ್ರಿಟನ್, ಜಪಾನ್ ಮುಂತಾದ ಸಾಕಷ್ಟು ದೇಶಗಳು ಯುಕ್ರೇನ್ನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇವೆ. ಇಲ್ಲಿ ಯಾವಾಗ ಅಮೆರಿಕದಿಂದ ಹೆಚ್ಚುವರಿ
ಆಯುಧಗಳು ಹಾಗೂ ಹಣಕಾಸಿನ ನೆರವು ಸಿಗೋದಕ್ಕೆ ಶುರುವಾಯಿತೋ ಯುಕ್ರೇನ್ ಕೂಡ ತನ್ನ ಯುದ್ಧ ತಂತ್ರವನ್ನು ಬದಲಿಸಿಕೊಂಡಿದೆ. ಇಷ್ಟು ದಿನ ರಷ್ಯಾದ ದಾಳಿಯನ್ನು ಡಿಫೆನ್ಸಿವ್ ಆಗಿ ಎದುರಿಸ್ತಾ ಇದ್ದ ಯುಕ್ರೇನ್ ಈಗ ರಷ್ಯಾದ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಈಗಾಗಲೇ ರಷ್ಯಾ ಆಕ್ರಮಿಸಿಕೊಂಡಿರುವ ಯುಕ್ರೇನ್ನ ಭೂಭಾಗದಲ್ಲಿ ಸಣ್ಣಗೆ ಯುಕ್ರೇನ್ ಸೇನೆಯ ರೆಸಿಸ್ಟೆನ್ಸ್ ಕಂಡು ಬರ್ತಾ ಇದ್ರೂ ಕೂಡ ಡೊನೆಸ್ಕ್ ಸಮೀಪದ ರಷ್ಯಾಗೆ ಸೇರಿದ ಕುರ್ಸ್ಕ್ ಒಬ್ಲಾಸ್ಟ್ ಅಂದ್ರೆ ಕುರ್ಸ್ಕ್ ರಾಜ್ಯದ ಮೇಲೆ ಯುಕ್ರೇನ್ ತನ್ನ ಸೇನೆಯನ್ನು ನುಗ್ಗಿಸಿದೆ. ರಷ್ಯಾದ ಆ ಭೂಭಾಗವನ್ನ ಯುಕ್ರೇನಿ ಸೈನಿಕರು ಆಕ್ರಮಿಸಿಕೊಂಡು ಕೂತಿದ್ದಾರೆ. ಅಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ಯುಕ್ರೇನ್ ಡಿಫೆನ್ಸಿವ್ ಮೋಡ್ನಿಂದ ಅಫೆನ್ಸಿವ್ ಮೋಡಿಗೆ ಬದಲಾದಂತೆ ಕಾಣ್ತಾ ಇದೆ. ಇಲ್ಲಿ ಯುಕ್ರೇನ್ನ ಸೇನೆ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಕಾರಣವಾಗ್ತಾ ಇರೋದು ಕೂಡ ನ್ಯಾಟೋ ಪಡೆಗಳು ಯುಕ್ರೇನ್ಗೆ ಕೊಡ್ತಾ ಇರೋ ಆಯುಧ ಮತ್ತು ಸೇನಾ ಸಹಾಯ. ರಷ್ಯಾದ ವಿರುದ್ಧ ಯುಕ್ರೇನ್ ಬಳಸ್ತಾ ಇರೋದು ನ್ಯಾಟೋ ಮಿಸೈಲ್ಗಳನ್ನ. ಹಾಗೆ ರಷ್ಯಾದ ದಾಳಿಯನ್ನು ತಡೆಯೋದಕ್ಕೆ ಕೂಡ ಯುಕ್ರೇನ್ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸ್ತಾ ಇದೆ. ಹೀಗಾಗಿ ರಷ್ಯಾ ಇಲ್ಲಿ ನ್ಯಾಟೋ ಪಡೆಗಳ ಮೇಲೆ ಸಿಟ್ಟಿಗೇಳ್ತಾ ಇದೆ. ಇದೇ ಕಾರಣಕ್ಕೇನೆ ಮೊನ್ನೆ ರಷ್ಯಾದ ಅಧ್ಯಕ್ಷ ಪುತಿನ್ ಮೂರನೇ ವಿಶ್ವಯುದ್ಧದ ಸಾಧ್ಯತೆಗಳ ಬಗ್ಗೆ ಕೂಡ ಮಾತನಾಡಿರುವುದು. ಇಲ್ಲಿ ನ್ಯಾಟೋ ನೇರವಾಗಿ ಯುಕ್ರೇನ್ಗೆ ಸಹಾಯ ಮಾಡಿದ್ರೆ ನಾವು ನ್ಯಾಟೋ ದೇಶಗಳ ಮೇಲೆ ದಾಳಿ ಮಾಡಬೇಕಾಗತ್ತೆ ಅಂತ ಕೂಡ ರಷ್ಯಾ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ರಷ್ಯಾ ಅಲ್ಲಿ ಅಣ್ವಸ್ತ್ರಗಳನ್ನು ಬಳಕೆ ಮಾಡುವ ಸಾಧ್ಯತೆಯ ಬಗ್ಗೆ ನ್ಯಾಟೋ ಹಾಗೂ ಅಮೆರಿಕ ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ. ಗೆಳೆಯರೆ, ಈ ಕುರ್ಸ್ಕ್ ಪ್ರದೇಶ ಇದೆಯಲ್ಲ, ಇಲ್ಲಿನ ಸುಮಾರು 80 ಗ್ರಾಮಗಳನ್ನ ಹಾಗೆ 1150 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಯುಕ್ರೇನ್ ಆಕ್ರಮಿಸಿಕೊಂಡಿದೆ. ಹಾಗೆ ಯುಕ್ರೇನ್ನ ವಾಯುಪಡೆ ಕೂಡ ಈ ಪ್ರದೇಶದ ಜೊತೆಗೆ ರಷ್ಯಾಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಒಂದರ ಮೇಲೆ ಬಾಂಬ್ ದಾಳಿ ಮಾಡಿದ್ದು, ಆ ಮೂಲಕ ಅಲ್ಲಿಗೆ ರಷ್ಯಾದ ಸೇನೆ ಹಾಗೂ ಇನ್ನಿತರ ಸಪ್ಲೈ ಚೈನ್ ಅನ್ನು ಕಟ್ ಮಾಡುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಹೀಗಾಗಿ ಅಲ್ಲಿ ರಷ್ಯಾ ಮತ್ತು ಯುಕ್ರೇನ್ನ ನಡುವೆ ದ್ವೇಷ ಹೆಚ್ಚಾಗ್ತಾ ಇದೆ. ಇನ್ನು ಇಷ್ಟು ದಿನ ರಷ್ಯಾ ಆಕ್ರಮಿಸಿಕೊಂಡಿರುವ ಯುಕ್ರೇನ್ನ ಭೂಭಾಗವನ್ನು ಸಂಪೂರ್ಣವಾಗಿ ಖಾಲಿ ಮಾಡಬೇಕು, ಕ್ರಿಮಿಯಾದಿಂದ ಕೂಡ ರಷ್ಯಾ ಹಿಂದಕ್ಕೆ ಸರಿಬೇಕು, ಆಗ ಮಾತ್ರ ಸಂಧಾನದ ಮಾತುಕತೆಗಳು ಅಂತ ಅಬ್ಬರಿಸ್ತಾ ಇದ್ದ ಝೆಲೆನ್ಸ್ಕಿ ಈಗ ರಷ್ಯಾದ ನೆಲದ ಮೇಲೆ ಸೇನೆಯನ್ನ ನುಗ್ಗಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಝೆಲೆನ್ಸ್ಕಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಮಾತುಕತೆಗಳಿಗೆ ಸಂಧಾನಕ್ಕೆ ಸಿದ್ಧವಾಗುವ ಸಾಧ್ಯತೆಗಳಂತೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಹೀಗಾಗಿನೇ ಭಾರತ ಕೂಡ ಇಲ್ಲಿ ವ್ಯರ್ಥ ರಾಜಿ ಸಂಧಾನದ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ತಾನು ಸಿದ್ಧ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು ಯಾವುದೇ ಎರಡು ದೇಶಗಳ ನಡುವೆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಆ ಎರಡು ದೇಶಗಳೇ ಮಾತಾಡಬೇಕೇ ಹೊರತು ಬೇರೆ ಯಾರೂ ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಮಾಡೋದೇನೂ ಇರೋದಿಲ್ಲ. ಹೀಗಾಗಿ ನೀವೇ ಮಾತಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಭಾರತ. ಇನ್ನು ಇಲ್ಲಿ ರಾಜಿ ಸಂಧಾನ ಅಂತ ಬಂದರೂ ಕೂಡ ಎರಡೂ ದೇಶಗಳು ತಾವು ಆಕ್ರಮಿಸಿಕೊಂಡಿರುವ ಒಂದಷ್ಟು ಭೂಭಾಗಗಳನ್ನು ಪರಸ್ಪರ ಹಿಂತಿರುಗಿಸಿ ಸಂಧಾನಕ್ಕೆ ಮುಂದಾಗಬೇಕಾಗತ್ತೆ. ಇಷ್ಟು ದಿನ ರಷ್ಯಾ ಈ ಯುದ್ಧದಲ್ಲಿ ಆಧಿಪತ್ಯವನ್ನ ಸಾಧಿಸಿದ ಹಾಗೆ ಕಂಡು ಬರ್ತಾ ಇತ್ತು. ಯಾಕೆಂದ್ರೆ ಯುಕ್ರೇನ್ಗೆ ಸೇರಿದ 20%ಕ್ಕೂ ಹೆಚ್ಚು ಭೂಭಾಗ ರಷ್ಯಾದ ಹಿಡಿತಕ್ಕೆ ಬಂದಿತ್ತು. ಆದರೆ ಮೊಟ್ಟ ಮೊದಲ ಬಾರಿ ಆಗಸ್ಟ್ 6ನೇ ತಾರೀಕು ಯುಕ್ರೇನ್ ಪಡೆಗಳು ರಷ್ಯಾದ ಭೂಭಾಗದೊಳಕ್ಕೆ ನುಗ್ಗಿವೆ ಮತ್ತು ಸುಮಾರು 1150 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನು ಯುಕ್ರೇನ್ ವಶಪಡಿಸಿಕೊಂಡಿದೆ. ಇದು ರಷ್ಯಾಗೆ ಒಂದು ದೊಡ್ಡ ಆಘಾತ ಅಂತ ಹೇಳಿದರೆ ಖಂಡಿತ ತಪ್ಪೇನೂ ಆಗೋದಿಲ್ಲ. ಹೀಗಾಗಿ ರಷ್ಯಾ ಕೂಡ ಈ ದಾಳಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ಯುಕ್ರೇನ್ ಆಕ್ರಮಿಸಿಕೊಂಡಿರುವ ಭೂಭಾಗ ಏನಿದೆ ಅಲ್ಲಿನ ಜನರನ್ನ ಈಗಾಗಲೇ ರಷ್ಯಾ ಅಲ್ಲಿಂದ ತೆರವುಗೊಳಿಸಿದೆ. ಹಾಗೆ ಆ ಭೂಪ್ರದೇಶದ ಮೇಲೆ ರಷ್ಯಾ ಸಣ್ಣ ಪ್ರಮಾಣದ ಅಣುದಾಳಿಯನ್ನ ಮಾಡಿದರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಹಾಗಂತ ರಷ್ಯಾ ಈ ಯುದ್ಧವನ್ನು ಇನ್ನಷ್ಟು ದಿನಗಳ ಕಾಲ ಮುಂದುವರಿಸುವ ಮೂಡಲ್ಲಿದೆಯಾ ಅಂದರೆ ಖಂಡಿತ ಅದು ಕೂಡ ಕಾಣ್ತಾ ಇಲ್ಲ. ಈಗಾಗಲೇ ರಷ್ಯಾದ ಸೇನಾ ಬಲ ಕೂಡ ಕಡಿಮೆಯಾದಂತೆ ಕಾಣ್ತಾ ಇದೆ. ಹೀಗಾಗಿನೇ ರಷ್ಯಾ ಉತ್ತರ ಕೊರಿಯಾದಿಂದ ಆಯುಧ ನೆರವನ್ನು ಪಡ್ಕೊಳ್ತಾ ಇದೆ. ಹಾಗೆ ಚೈನಾ ಕೂಡ ರಷ್ಯಾಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ಸರಬರಾಜು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಇರಾನ್ ಈ ಸಂದರ್ಭದಲ್ಲಿ ರಷ್ಯಾದ ಜೊತೆ ಎಷ್ಟರ ಮಟ್ಟಿಗೆ ನಿಂತುಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಸ್ರೇಲ್ ಜೊತೆಗಿನ ಸಂಘರ್ಷದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದೆ. ತನ್ನ ಪ್ರಾಕ್ಸಿಗಳಿಗೆ ಕೂಡ ಆಯುಧಗಳ ಸರಬರಾಜು ಮಾಡಬೇಕಾದ ಅಗತ್ಯ ಇರಾನ್ಗಿರೋದ್ರಿಂದ ಅವರು ಈ ಸಂದರ್ಭದಲ್ಲಿ ರಷ್ಯಾಗೆ ಯಾವ ಮಟ್ಟದ ಸಹಾಯ ಮಾಡ್ತಾರೆ ಗೊತ್ತಿಲ್ಲ. ಹೀಗಾಗಿ ಪುತಿನ್ ಕೂಡ ಹೆಚ್ಚು ದಿನಗಳ ಕಾಲ ಈ ಯುದ್ಧವನ್ನು ಮುಂದುವರಿಸುವ ಆಸಕ್ತಿಯನ್ನು ಹೊಂದಿದಂತಿಲ್ಲ. ಹೀಗಾಗಿನೇ ಅವರು ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನ ಈಗಲೇ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಈ ಭೇಟಿಯ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆ ಒಂದಷ್ಟು ಮಾತುಕತೆಗಳನ್ನು ನಡೆಸ್ತಾರೆ. ಈ ಯುದ್ಧದಲ್ಲಿ ಯುಕ್ರೇನ್ ಭಾಗಶಃ ನಾಶಗೊಂಡಿದೆ.
ಅದನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಸುಮಾರು 500ರಿಂದ 600 ಬಿಲಿಯನ್ ಡಾಲರ್ಗಳಷ್ಟು ಆರ್ಥಿಕ ನೆರವಿನ ಅಗತ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಯುಕ್ರೇನ್ ಜಗತ್ತಿನ ನಾನಾ ದೇಶಗಳ ಮುಂದೆ ಸಹಾಯಕ್ಕಾಗಿ ಕೈ ಚಾಚೋದಕ್ಕೆ ಶುರು ಮಾಡುತ್ತೆ. ಹೇಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯುಕ್ರೇನ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಮುಂದೆ ಕೂಡ ಯುಕ್ರೇನ್ ಆರ್ಥಿಕ ನೆರವಿಗಾಗಿ ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಈಗಲೂ ಕೂಡ ಈ ಯುಕ್ರೇನಿಯನ್ನರ ದುರಹಂಕಾರ ಯಾವ ಮಟ್ಟದಲ್ಲಿದೆ ಅಂದರೆ, ಭಾರತ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಆಮದು ಮಾಡಿಕೊಂಡು ವಿಪರೀತ ಪ್ರಮಾಣದ ಲಾಭ ಮಾಡಿಕೊಂಡಿದೆ. ಹೀಗಾಗಿ ಅವರು ನಾಶವಾಗಿರುವ ಯುಕ್ರೇನನ್ನು ಮರುನಿರ್ಮಾಣ ಮಾಡೋದಕ್ಕೆ ಒಂದಷ್ಟು ಆರ್ಥಿಕ ಸಹಾಯವನ್ನಾದರೂ ಮಾಡಲಿ ಅನ್ನೋ ಥರದ ಮಾತುಗಳು ಯುಕ್ರೇನ್ನ ಕೆಲ ನಾಯಕರ ಬಾಯಲ್ಲಿ ಬರ್ತಾ ಇವೆ. ಇನ್ನು ಇಲ್ಲಿ ಭಾರತ ಯುಕ್ರೇನ್ಗೆ ಯಾವ ರೀತಿಯ ಸಹಾಯ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ ಅನ್ನೋದನ್ನು ಕೂಡ ಈ ಭೇಟಿಯ ನಂತರವೇ ಗೊತ್ತಾಗಲಿದೆ. ಇದು ಗೆಳೆಯರೆ, ಆಗಸ್ಟ್ 23ನೇ ತಾರೀಕು ಭಾರತದ ಪ್ರಧಾನಿ ನರೇಂದ್ರ ಮೋದಿ 30 ವರ್ಷಗಳ ನಂತರ ಯುಕ್ರೇನ್ಗೆ ಕೈಗೊಳ್ತಾ ಇರುವ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.